ನಮಸ್ಕಾರ ಕುಂಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳು ಈಗ ಪೂರ್ಣಗೊಳ್ಳುವ ಸಮಯ ಹತ್ತಿರ ಬಂದಿದೆ. 2026ರ ಮೇ 11ರಂದು ಒಂದು ಅದ್ಭುತ ಖಗೋಳ ಘಟನೆ ನಡೆಯಲಿದೆ. ಸರಿಯಾಗಿ ಮಧ್ಯಾಹ್ನ 12:38ಕ್ಕೆ ಮಂಗಳ ಗ್ರಹವು ಸುಮಾರು 1.5 ವರ್ಷಗಳ ನಂತರ ತನ್ನ ಸ್ವಂತ ರಾಶಿಗೆ ಅಂದರೆ ಮೇಷ ರಾಶಿಗೆ ಸಂಚಾರ ಮಾಡಲಿದ್ದಾನೆ. ಇದು ಕೇವಲ ಗ್ರಹಗಳ ಬದಲಾವಣೆಯಲ್ಲ, ಇದು ನಿಮ್ಮ ವೃತ್ತಿ ಜೀವನ, ವ್ಯವಹಾರ ಮತ್ತು ಜೀವನದ ಸವಾಲುಗಳನ್ನು ಎದುರಿಸುವ ರೀತಿಯಲ್ಲಿ ಆಗಲಿರುವ ಮಹತ್ತರ ಬದಲಾವಣೆ. ಈ ಬದಲಾವಣೆಯು ಜೂನ್ 20, 2026ರವರೆಗೆ ಇರಲಿದ್ದು, ಈ ಅವಧಿಯಲ್ಲಿ ನಿಮ್ಮ ಅದೃಷ್ಟ ಹೇಗೆ ಬದಲಾಗಲಿದೆ ಎಂಬುದನ್ನು ನಾವು ಇಂದು ವಿವರವಾಗಿ ತಿಳಿಯೋಣ. 3ನೇ ಮನೆಯಲ್ಲಿ ಮಂಗಳ, ಸಾಹಸ ಮತ್ತು ಪರಾಕ್ರಮ. ಕುಂಭ ರಾಶಿಯವರಿಗೆ ಮಂಗಳನು 3ನೇ ಮನೆಯಲ್ಲಿ ಸಂಚರಿಸಲಿದ್ದಾನೆ. ವೈದಿಕ ಜ್ಯೋತಿಷ್ಯದ ಪ್ರಕಾರ 3ನೇ ಮನೆಯಲ್ಲಿ ಮಂಗಳನು ಅತ್ಯಂತ ಶುಭ ಫಲಗಳನ್ನು ನೀಡುತ್ತಾನೆ. ಏಕೆ ಗೊತ್ತಾ? 3ನೇ ಮನೆ ಎಂದರೆ ನಿಮ್ಮ ಪರಿಶ್ರಮ, ಧೈರ್ಯ ಮತ್ತು ಸವಾಲುಗಳನ್ನು ಎದುರಿಸುವ ಶಕ್ತಿ. ಮಂಗಳ ಒಬ್ಬ ಸೈನಿಕ ಅಥವಾ ಯೋಧನಿದ್ದಂತೆ. ಒಬ್ಬ ಯೋಧ ಸವಾಲುಗಳನ್ನು ಹೇಗೆ ಮೆಟ್ಟಿ ನಿಲ್ಲುತ್ತಾನೋ ಹಾಗೆಯೇ ಈ ಮಂಗಳನು ನಿಮಗೆ ಅಡೆತಡೆಗಳನ್ನು ನಿವಾರಿಸಲು ಅಗತ್ಯವಿರುವ ಸಾಹಸ ಮತ್ತು ಧೈರ್ಯವನ್ನು ನೀಡುತ್ತಾನೆ. ಈ ಅವಧಿಯಲ್ಲಿ ಆಂತರಿಕ ದೃಢತೆಯನ್ನ ನೀಡುವ ವಿಶೇಷ ಯೋಗದ ನಿರ್ಮಾಣವಾಗುವುದು ನಿಮ್ಮನ್ನ ಹೆಚ್ಚು ಪ್ರಬಲರನ್ನಾಗಿಸಬಹುದಾಗಿದೆ. ಕಳೆದ 1.5 ವರ್ಷಗಳಿಂದ ಮಂಗಳನು ಪೀಡಿತಗೊಂಡಿದ್ದನು. ಹೀಗಾಗಿ ಈ ಅವಧಿಯಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಿರಬಹುದಾಗಿದೆ. ಆದರೆ ಈಗ ನೀವು ಎದುರಿಸುತ್ತಿದ್ದ ಅಡೆತಡೆಗಳನ್ನು ತೊಡೆದುಹಾಕಲು ನೀವು ಈಗ ರಿಸ್ಕ್ ತೆಗೆದುಕೊಳ್ಳಲು ಸಿದ್ಧರಾಗುತ್ತೀರಿ. ಈ ಮಂಗಳನ ಬಲವು ನಿಮ್ಮನ್ನು ಕೇವಲ ಕೆಲಸ ಮಾಡಲು ಪ್ರೇರೇಪಿಸುವುದು ಮಾತ್ರವಲ್ಲದೆ ವಿಜಯದ ಕಡೆಗೆ ಮುನ್ನಡೆಸುತ್ತದೆ. ಆಂತರಿಕ ರೂಪದಲ್ಲಿ ನೀವು ಖಂಡಿತ ಸರ್ವಶಕ್ತರಾಗಿ ಕಂಡುಬರಲಿದ್ದೀರಿ. ಉದ್ಯೋಗ ಮತ್ತು ವೃತ್ತಿಜೀವನದ ಮೇಲೆ ಪ್ರಭಾವ. ಮಂಗಳನ 4ನೇ ದೃಷ್ಟಿ ನಿಮ್ಮ ರಾಶಿಯ 6ನೇ ಮನೆಯ ಮೇಲೆ ಬೀಳಲಿದೆ. 6ನೇ ಮನೆ ಎಂದರೆ ಅದು ನಿಮ್ಮ ಕೆಲಸ ಮತ್ತು ಉದ್ಯೋಗದ ಸ್ಥಾನ. ಇಲ್ಲಿ ಮಂಗಳನ ಮಿತ್ರನಾದ ಚಂದ್ರನ ರಾಶಿ ಅಂದರೆ ಕರ್ಕಾಟಕ ರಾಶಿ ಇರುವುದರಿಂದ ಉದ್ಯೋಗಸ್ಥರಿಗೆ ಇದು ಸುವರ್ಣ ಕಾಲ ಎನ್ನಬಹುದು. ನೀವು ಉದ್ಯೋಗದಲ್ಲಿದ್ದರೆ ನಿಮ್ಮಲ್ಲಿ ನಾಯಕತ್ವದ ಗುಣಗಳು ಹೆಚ್ಚಾಗುತ್ತವೆ. ನಿಮ್ಮ ಕಚೇರಿಯಲ್ಲಿ ನೀವು ಒಬ್ಬ ನಾಯಕನಂತೆ ಕೆಲಸ ಮಾಡಲಿದ್ದೀರಿ. ವಿಶೇಷವಾಗಿ ಇಲ್ಲಿ ನೀವು ನಿಮ್ಮ ಅಧೀನ ಕರ್ಮಚಾರಿಗಳನ್ನು ಕೊಂಚ ವಿಶ್ವಾಸ ಪೂರ್ವಕ ನಡೆಸಿಕೊಂಡರೆ ನಿಮಗೆ ಭರಪೂರ ಶಕ್ತಿ ಲಭಿಸಲಿದೆ. ಎಲ್ಲರ ಸಹಕಾರ ನಿಮ್ಮದಾಗಲಿದೆ. ಇದರಿಂದಾಗಿ ಇಲ್ಲಿ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಹೆಚ್ಚು ಪ್ರಾಬಲ್ಯ ಹೊಂದಲಿದ್ದೀರಿ. ಅಲ್ಲದೆ ಇದು ನಿಮಗೆ ಬಡ್ತಿ ಅಥವಾ ಹೆಚ್ಚಿನ ಜವಾಬ್ದಾರಿಯನ್ನು ತಂದುಕೊಡಬಹುದು. ಒಂದು ವೇಳೆ ನೀವು ಹೊಸ ಉದ್ಯೋಗದ ಹುಡುಕಾಟದಲ್ಲಿದ್ದರೆ ಜೂನ್ 20ರೊಳಗೆ ನಿಮ್ಮ ಪ್ರಯತ್ನಗಳನ್ನು ದುಪ್ಪಟ್ಟು ಮಾಡಿ. ನಿಮ್ಮ ಹಾದಿಯಲ್ಲಿ ಬರುವ ಎಲ್ಲಾ ಅಡೆತಡೆಗಳನ್ನು ಮಂಗಳನ ಶಕ್ತಿಯಿಂದ ನೀವು ಧೂಳೀಪಟ ಮಾಡಲಿದ್ದೀರಿ. ಶತ್ರು ಸಂಹಾರ ಮತ್ತು ಆರೋಗ್ಯ. ಮಂಗಳನನ್ನು ಶತ್ರುಹಂತ್ ಎಂದು ಕರೆಯಲಾಗುತ್ತದೆ. ಅಂದರೆ ನಿಮ್ಮ ಶತ್ರುಗಳು ಎಷ್ಟೇ ಪ್ರಬಲರಾಗಿದ್ದರೂ ಅವರು ನಿಮ್ಮ ಮುಂದೆ ಹೆಚ್ಚು ಕಾಲ ನಿಲ್ಲಲು ಸಾಧ್ಯವಿಲ್ಲ. ನಿಮ್ಮ ವಿರುದ್ಧ ಸಂಚು ರೂಪಿಸುವವರು ತಾವಾಗಿಯೇ ಹಿಂದೆ ಸರಿಯುತ್ತಾರೆ. ಈ ಅವಧಿಯಲ್ಲಿ ನೀವು ಮಂಗಳನ ವಿಶೇಷ ಅನುಗ್ರಹದ ಕಾರಣ ಹೆಚ್ಚು ಪ್ರಭಾವಶಾಲಿಯಾಗಿ ಕಂಡುಬರಲಿದ್ದೀರಿ. ನಿಮ್ಮ ವಿರೋಧಿಗಳ ಷಡ್ಯಂತ್ರ ನಿಮಗೆ ಖಂಡಿತ ಅರಿವಿಗೆ ಬರುತ್ತದೆ. ಇದು ನಿಮಗೆ ಉತ್ತಮ ರಣತಂತ್ರ ರೂಪಿಸಲು ಸಹಕಾರಿಯಾಗಿರಲಿದೆ. ಆರೋಗ್ಯದ ವಿಷಯಕ್ಕೆ ಬಂದರೆ ವ್ಯಾಸ ಮಹರ್ಷಿಗಳು ಮಂಗಳನನ್ನು ಶಕ್ತಿಯ ಸಂಕೇತ ಎಂದು ಬಣ್ಣಿಸಿದ್ದಾರೆ. ಧರಣಿ ಗರ್ಭ ಸಂಭೂತಂ ಎಂಬ ಮಂತ್ರದಂತೆ ಮಂಗಳನು ಭೂಮಿಯ ಪುತ್ರ ಮತ್ತು ಅಪಾರ ಶಕ್ತಿಯನ್ನು ಹೊಂದಿರುವವನು. ಕುಂಭ ರಾಶಿಯವರ ಕೈಗಳು ಮಂಗಳನ ಶಕ್ತಿಯನ್ನು ಪಡೆಯಲಿವೆ. ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವವರಿಗೆ ಮಂಗಳನ ಈ ದೃಷ್ಟಿ ಹೊಸ ಚೈತನ್ಯವನ್ನು ನೀಡುತ್ತದೆ ಮತ್ತು ನೀವು ಶೀಘ್ರವಾಗಿ ಚೇತರಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ವಿಶೇಷವಾಗಿ ಇಲ್ಲಿ ದೈಹಿಕ ಪ್ರಾಬಲ್ಯ ನಿಮ್ಮದಾಗಲಿದೆ. ಇದು ಸಹಜವಾಗಿಯೇ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಿಸಬಹುದಾಗಿದೆ. ಆದರೆ ನೆನಪಿರಲಿ, ಇಲ್ಲಿ ನೀವು ಅತಿಯಾದ ಆತ್ಮವಿಶ್ವಾಸ ತೋರಲು ಹೋಗಬಾರದು. ಕೆಲ ಬಾರಿ ನಿಮ್ಮ ಹುಂಬುತನ ನಿಮ್ಮನ್ನ ಕಷ್ಟಕ್ಕೆ ಸಿಲುಕಿಸಬಹುದಾಗಿದೆ. ಅದೃಷ್ಟ ಮತ್ತು ಪ್ರಯಾಣ. ಮಂಗಳನ 7ನೇ ದೃಷ್ಟಿ ನಿಮ್ಮ ಭಾಗ್ಯ ಸ್ಥಾನವಾದ 9ನೇ ಮನೆಯ ಮೇಲೆ ಬೀಳಲಿದೆ. ನಿಮ್ಮ ಪರಿಶ್ರಮಕ್ಕೆ ತಕ್ಕಂತೆ ಅದೃಷ್ಟವು ನಿಮ್ಮ ಕೈಹಿಡಿಯಲಿದೆ ಎಂದು ಪರಾಶರ ಋಷಿಗಳು ಹೇಳಿದ್ದಾರೆ. ನಿಮ್ಮ ಕಠಿಣ ಶ್ರಮ ಮತ್ತು ಅದೃಷ್ಟ ಎರಡೂ ಸೇರಿದಾಗ ಯಶಸ್ಸು ಖಚಿತ. ಆದರೆ ಒಂದು ಎಚ್ಚರಿಕೆ, ಇದು ಶುಕ್ರನ ಮನೆಯಾಗಿರುವುದರಿಂದ ನಿಮ್ಮ ತಂದೆ ಅಥವಾ ನಿಮ್ಮ ಮೇಲಧಿಕಾರಿಗಳ ಜೊತೆಗೆ ವಾದವಿವಾದಗಳನ್ನು ಮಾಡಬೇಡಿ. ಈ ಸಮಯದಲ್ಲಿ ನೀವು ಧಾರ್ಮಿಕ ಪ್ರವಾಸ ಅಥವಾ ದೂರದ ಪ್ರಯಾಣಗಳನ್ನು ಮಾಡುವ ಸಾಧ್ಯತೆ ಇದೆ. ಅಂತಹ ಅವಕಾಶಗಳು ಬಂದರೆ ಖಂಡಿತವಾಗಿಯೂ ಅದನ್ನು ಸ್ವೀಕರಿಸಿ, ಏಕೆಂದರೆ ಇವು ನಿಮ್ಮ ಭಾಗ್ಯವನ್ನು ಇನ್ನಷ್ಟು ಬಲಪಡಿಸುತ್ತವೆ. ಬಾಕಿ ಉಳಿದ ಕೆಲಸಗಳು ಮತ್ತು ವೃತ್ತಿ ಬಲ. ಕುಂಭ ರಾಶಿಯ ವೃತ್ತಿ ಜೀವನದ ಅಧಿಪತಿಯೇ ಮಂಗಳ. ಈಗ ಮಂಗಳನು ತನ್ನ 8ನೇ ದೃಷ್ಟಿಯಿಂದ ನಿಮ್ಮ 10ನೇ ಮನೆಯನ್ನು ಅಂದರೆ ವೃತ್ತಿ ಸ್ಥಾನವನ್ನು ನೋಡುತ್ತಿದ್ದಾನೆ. ಕಳೆದ 1.5 ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಕೆಲಸಗಳು, ಪ್ರಗತಿ ಕಾಣದ ವ್ಯವಹಾರಗಳು ಈಗ ವೇಗವನ್ನು ಪಡೆದುಕೊಳ್ಳಲಿವೆ. ನಿಮ್ಮ ಆತ್ಮವಿಶ್ವಾಸವು ನಿಮ್ಮ ವೃತ್ತಿ ಕ್ಷೇತ್ರವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಆನ್ಲೈನ್ ಕೆಲಸ ಮಾಡುವವರು, ಸೋಷಿಯಲ್ ಮೀಡಿಯಾ ಕ್ಷೇತ್ರದವರು ಅಥವಾ ಶೇರ್ ಮಾರ್ಕೆಟ್ನಲ್ಲಿ ಇರುವವರಿಗೆ ಈ ಸಮಯ ಅತ್ಯಂತ ಶುಭಕರವಾಗಿದೆ. ಮಂಗಳನು ಒಬ್ಬ ಯೋಧನಾಗಿರುವುದರಿಂದ ನಿಮ್ಮನ್ನು ಯಶಸ್ಸಿನ ದ್ವಾರದವರೆಗೆ ಕರೆದೊಯ್ಯುವುದು ಖಚಿತ. ಪರಿಹಾರಗಳು. ಇನ್ನು ಸದೃಢ ಮಂಗಳನ ಶುಭ ಫಲಗಳನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಲು ನೀವು ಈ ವಿಶೇಷ ಅವಧಿಯಲ್ಲಿ ಕೆಲ ಕಾರ್ಯಗಳನ್ನು ಮಾಡಬೇಕು. ಅವುಗಳೆಂದರೆ
ಹನುಮಂತನ ಆರಾಧನೆ. ಹನುಮಂತನ ಶಕ್ತಿಯನ್ನು ಮಂಗಳನಿಗೆ ಹೋಲಿಸಲಾಗುತ್ತದೆ. ಸುಂದರಕಾಂಡ ಅಥವಾ ಹನುಮಾನ್ ಚಾಲೀಸಾವನ್ನು ಪಠಿಸುವುದು ನಿಮಗೆ ಅದ್ಭುತ ಫಲಗಳನ್ನು ನೀಡುತ್ತದೆ. ದುರ್ಗಾದೇವಿಯ ಪೂಜೆ. ಮಂಗಳನನ್ನು ಶಕ್ತಿಯ ಸ್ವರೂಪಿ ಎನ್ನಲಾಗುತ್ತದೆ. ಹಾಗೆಯೇ ದುರ್ಗಾದೇವಿಯು ಶಕ್ತಿಯ ದೇವತೆ. ಯಾ ದೇವಿ ಸರ್ವಭೂತೇಷು ಶಕ್ತಿ ರೂಪೇಣ ಸಂಸ್ಥಿತ ಎಂಬ ಮಂತ್ರದೊಂದಿಗೆ ದೇವಿಯನ್ನು ಪ್ರಾರ್ಥಿಸಿ. ನೆನಪಿಡಿ, ಕುಂಭ ರಾಶಿಯವರೇ, ನಿಮ್ಮಲ್ಲಿ ಅಪಾರ ಶಕ್ತಿಯಿದೆ. ಜಾಮವಂತನು ಹನುಮಂತನಿಗೆ ಅವನ ಶಕ್ತಿಯನ್ನು ನೆನಪಿಸಿದಂತೆ ಈ ವಿಡಿಯೋ ನಿಮ್ಮಲ್ಲಿರುವ ಶಕ್ತಿಯನ್ನು ನೆನಪಿಸಲು ಮಾಡಲಾಗಿದೆ. ಈ ಸುಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಿ ಮತ್ತು ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತನ್ನಿ. ಇಲ್ಲಿ ನೀಡಲಾಗಿರುವ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಕು. ವಿಶೇಷವಾಗಿ ವಿಡಿಯೋದ ಕೊನೆಯಲ್ಲಿ ತಪ್ಪದೇ ಓಂ ಹನುಮತೆ ನಮ ಎಂದು ಕಮೆಂಟ್ ಕೂಡ ಮಾಡಿ. ಧನ್ಯವಾದಗಳು.